ಓಂ ಶ್ರೀ ಜನಾರ್ದನಾಯ ನಮಃ. ಈ ವರ್ಷದ ಒಂದು ಬ್ರಹ್ಮ ಕಲಶೋತ್ಸವ ಇದನ್ನು ನೋಡಿದಾಗ ಎಷ್ಟು ಖುಷಿ ಆಗ್ತಾಯಿದೆ, ಎಷ್ಟು ಸಂತೋಷ ಆಗ್ತಾಯಿದೆ, ಒಂದು ರೀತಿ ಉದ್ವೇಗ ಕೂಡ ಆಗ್ತಾಯಿದೆ. ಯಾಕೆಂದರೆ ಅದ್ಭುತ ರೀತಿಯಲ್ಲಿ ನಮ್ಮ ದಣಿಗಳು ಇದನ್ನು ನೆರವೇರಿಸಿದ್ದಾರೆ. ನಾನು ಹಿಂದಿನ 2 ಬ್ರಹ್ಮ ಕಲಶೋತ್ಸವದಲ್ಲಿ 2001 ಮತ್ತು 2013ರಲ್ಲಿ ಜರುಗಿದಂಥ ಬ್ರಹ್ಮ ಕಲಶೋತ್ಸವದಲ್ಲಿ ಅತ್ಯಂತ ಸಕ್ರಿಯವಾಗಿ ನಾನು ಪಾಲ್ಗೊಂಡಿದ್ದೆ. ಆಗ ನಮ್ಮ ದೊಡ್ಡ ದಣಿಗಳು ಅಂದರೆ ಸನ್ಮಾನ್ಯ ವಿಜಯರಾಘವ ಪಡಬೆಟ್ನಾಯವರಿದ್ದರು. ಅವರ ಒಂದು ಪಟ್ಟದ ಶಿಷ್ಯನಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಹೆಮ್ಮೆ ಇದೆ. ಈ ವರ್ಷ ಸ್ವಲ್ಪ ನಾನು ಕಡಿಮೆ ಮಾಡಿದ್ದೀನಿ. ಯಾಕೆಂದರೆ ನನ್ನ ವಯಸ್ಸಿನ ಒಂದು ಸಂದರ್ಭವೂ ಇರಬಹುದು. ಹಾಗೆಯೇ ಅದನ್ನು ನಾನು ನಮ್ಮ ಈಗಿನ ದಣಿಗಳಾದಂಥ ಮಾನ್ಯ ಶರತ್ ಕೃಷ್ಣ ಪಡಬೆಟ್ನಾರಲ್ಲಿ ವಿನಂತಿಸಿಕೊಂಡಾಗ, ನಿಮಗೆ ಯಾವಾಗ ಫ್ರೀ ಆಗ್ತದೆ, ಯಾವಾಗ ಬರಲಿಕ್ಕೆ ಆಗ್ತದೆ, ಖಂಡಿತ ಬನ್ನಿ. ಭಾಳ ಸಕ್ರಿಯವಾಗಿ ನೀವು ಪಾಲ್ಗೊಂಡಿದ್ದನ್ನು ನಾನು ಚಿಕ್ಕವನಿದ್ದಾಗ ನೋಡಿದ್ದೇನೆ. ತಂದೆಯವರ ಜೊತೆಯಲ್ಲಿ ಕೈ ಜೋಡಿಸಿದ್ದು ನನಗೆ ಗೊತ್ತಿದೆ. ಹಾಗಾಗಿ ನಾನು ತುಂಬ ಒತ್ತಾಯ ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ದರು. ಕಳೆದ 2 ಬ್ರಹ್ಮ ಕಲಶೋತ್ಸವದಲ್ಲಿ ಪೂಜ್ಯರ ಸ್ವರ್ಗಸ್ಥ ವಿಜಯರಾಘವ ಪಡಬೆಟ್ನಾಯರ ಒಂದು ಮಾರ್ಗದರ್ಶನ ಆಗಿತ್ತು. ಈ ಸರ್ತಿಯವರ ಮಗ ತಾನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತನೋ ನಿಟ್ಟಿನಲ್ಲಿ ಅದನ್ನು ತೋರಿಸ್ಕೊಟ್ಟಿದ್ದಾನೆ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ಇದು. ಇನ್ನು ನನಗೆ ಹಿರಿಯ ಪಡಬೆಟ್ನಾಯರು ಅಂತ ವಿಜಯರಾಘವ ಪಡಬೆಟ್ನಾಯರು ಪ್ರಾಯಶಃ ನನಗೊಂದು ಸ್ಫೂರ್ತಿ ಅಂತ ಅನ್ನಬೇಕು. ಅಷ್ಟೇ ಅಲ್ಲ, ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವನು. ನಾನು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನ್ನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಬೆಳ್ತಂಗಡಿಗೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ಹೇಗೆ ಕೇಳಿದ್ರೆ, ರೇಷ್ಮೆ ಇಲಾಖೆ ಅಂತಂದರೆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಉರ್ದು ಶಾಲೆ ತೆಗೆದ ಹಾಗೆ. ಆದರೂ ಕೂಡ ನಾವು ಸ್ವಲ್ಪ ಪ್ರಯತ್ನ ಮಾಡಿ ಸ್ವಲ್ಪ ರೇಷ್ಮೆಯನ್ನು ಇಲ್ಲಿಗೆ ತರೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಹಿರಿಯರು ನನಗೆ ಒಂದು ಮಾತನ್ನು ಹೇಳಿದ್ರು. ನನಗೆ ಆವಾಗ ಇಲ್ಲೊಂದು ಮನೆ ಕಟ್ಸೋಣ ಅಂತ ಅನ್ನಿಸ್ತು. ಪೂಜ್ಯರ ಹತ್ರ ನಾನು ಒಂದು ಸ್ವಲ್ಪ ಜಾಗ ನನಗೆ ಬೇಕಿತ್ತು ಅಂತಂದೆ. ಒಂದು ಕಂಡೀಷನ್ ಹಾಕಿ ಕೊಟ್ಟರು. ಏನು ಅಂತಂದರೆ, ನೀವು ನಮ್ಮನ್ನು ಬಿಟ್ಟು ಹೋಗಬಾರ್ದು, ನೀವು ಇಲ್ಲಿಯೇ ಇರಬೇಕು, ಕೊಡ್ತೀನಿ ಅಂತಂದರು. ಆಗಲಿ ಅಂತಂದೆ. ಅವತ್ತು ಅವರ ಆದೇಶ ಕೊಟ್ಟಾಗ ಒಂದು ರೀತಿ ಮನಸ್ಸಿಗೆ ಏನಪ್ಪ ಹೀಗೆ ಹೇಳಿಬಿಟ್ರಲ್ಲ, ನಾನು ಇನ್ನೆಲ್ಲೂ ಹೋಗುವಾಗಿಲ್ವ ಅಂತೇಳಿ. ಆದರೆ ಪ್ರಾಯಶಃ ಜನಾರ್ದನ ಸ್ವಾಮಿ ನನ್ನನ್ನು ಬಿಡಲಿಲ್ಲ. ಹಾಗೆಯೇ ವಿಜಯರಾಘವ ಪಡಬೆಟ್ನಾರು ಅವತ್ತು ಹೇಳಿದಂಥದ್ದು ಅದು ನನಗೆ ಶುಭ ಹಾರೈಕೆ. ಹಾಗಾಗಿ ಜಾಗದಲ್ಲಿ ಮನೆ ಕಟ್ಸ್ಕೊಂಡು ಖಂಡಿತವಾಗಿಯೂ ನನಗೆ ಉಜಿರೆ ಎಲ್ಲವನ್ನೂ ಕೊಟ್ಟಿದೆ. ಅತ್ಯಂತ ಸಂತೃಪ್ತಿಯಿಂದ ಇದ್ದೇನೆ ನಾನು. ಹಾಗೆ ಪೂಜ್ಯರನ್ನು ನೆನೆಸ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಈಗಿನ ಒಂದು ಪಡಬೆಟ್ನಾಯರು ಶರತ್ ಕೃಷ್ಣ ಪಡಬೆಟ್ನಾಯರು ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನನಗೆ ಅವರ ಒಂದು ರೀತಿಯ ಶಿಷ್ಯ ಕೂಡ ಹೌದು. ಹಾಗಾಗಿ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದಾರೆ. ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಸಾರ್ವಜನಿಕರೆಲ್ಲರೂ ಕೂಡ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಬ್ರಹ್ಮ ಕಲಶೋತ್ಸವವನ್ನು ಅದ್ಭುತವಾಗಿ ನಡೆಸಿಕೊಡಬೇಕು ಅಂಥೇಳಿ ನಾನು ಹಿರಿಯನಾಗಿ ಎಲ್ಲರಲ್ಲಿಯೂ ಕೂಡ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.